ಇದು ನಾವು ಫಾಲೋ ಮಾಡಿದ್ರೆ, ನಾವು ಹೀಗಿದ್ದರೆ ನಮಗೂ ಒಳ್ಳೆಯದು. ಆಮೇಲೆ ನಮಗೊಂದು ಇಂಪಾರ್ಟೆನ್ಸ್ ಸಿಗುತ್ತೆ. ಅದಕ್ಕೆ ಟೈಮ್ ಇದೆ. ನಿಮಗೂ ಗ್ರೂಪ್ನಲ್ಲಿ ಇಂಪಾರ್ಟೆನ್ಸ್ ಸಿಗಬೇಕಾದ್ರೆ ಹೋದ ತಕ್ಷಣ ಕೊಟ್ಬಿಡಲ್ಲ ಯಾರು. ಇದಿಷ್ಟೆಲ್ಲ ಮಾಡಿ ನೋಡಿ. ಅಂದರೆ ಮಾತಾಡುವಾಗ ಎಲ್ಲರೂ ಮಾತಾಡ್ತಿದ್ದಾಗ ಬಿ ದಿ ಲಾಸ್ಟ್ ಪರ್ಸನ್ ಟು ಸ್ಪೀಕ್. ಫಸ್ಟ್ ನೀನೇನು ಹೇಳಕ್ಕೆ ಹೋಗಬೇಡ. ಫಸ್ಟು ಕೇಳೋದು ಕಲಿ. ಫಸ್ಟ್ ಅಲೋ, ಎಲ್ಲರನ್ನೂ ಮಾತಾಡೋಕ್ಕೆ ಬಿಡು. ಆಮೇಲೆ ನಿನ್ನ ಪರ್ಸೆಪ್ಷನ್ ಹೇಳ್ಬೋದು. ಅಕಸ್ಮಾತು ನಿನ್ನ ಮನಸ್ಸಲ್ಲಿರೋದು ಬೇರೆಯವ್ರು ಹೇಳಿಬಿಟ್ರೆ, ಅಯ್ಯೋ ನಾನು ಹೇಳಬೇಕಾಗಿದ್ದು ಅವ್ರು ಹೇಳಿದ್ರು ಅಂತ ಬೇಜಾರು ಮಾಡ್ಕೋಬೇಡ. ಅಂತೂ ಅವ್ರು ಹೇಳಿದ್ರಲ್ಲ, ಅಷ್ಟು ಪೇಷನ್ಸ್ ನಮಗಿದ್ದರೆ ನಾಳೆ ನಿಜವಾಗ್ಲೂ ನಾವು ಒಂದು ಇಂಪಾರ್ಟೆಂಟ್ ಪ್ಲೇಸ್ನ ಗ್ರೂಪಲ್ಲಿ ಪಡಿಬೋದು. ಆಮೇಲೆ ಎರಡನೇದು ನಮ್ಮ ಎಬಿಲಿಟಿ. ನಮ್ಮ ಹೇಗಿರಬೇಕು ಅಂದರೆ ವೀಕ್ ಆಗಿರಬಾರ್ದು. ನಮ್ಮ ತಪ್ಪುಗಳಾದರೆ ಅಯ್ಯೋ ತಪ್ಪು ಮಾಡಿಬಿಟ್ಟೆ ಅಂತ ಯಾರು ಗೊಣಗ್ತಾರೋ ಅವರು ವೀಕು. ಸ್ಟ್ರಾಂಗ್ ಆಗಿದ್ದರೆ ನಮ್ಮ ತಪ್ಪಿಗೆ ನಾವು ನಕ್ಬಿಡ್ಬೇಕು. ಅದು ಸ್ಟ್ರೆಂತ್ ಕೊಡುತ್ತೆ. ತಪ್ಪುಗಳನ್ನೆಲ್ಲ ಬೇಸರ ಪಡೋಕ್ಕಿಂತ ಲಾಫ್ ಅಟ್ ಯುವರ್ ಸೆಲ್ಫ್. ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಆ್ಯಕ್ಷನ್ನು ನಿಮ್ಮ ಮಾತಾಗಿರಲಿ, ಜೋರಾಗಿ ಮಾತಾಡೋಕ್ಕಿಂತ ಜೋರಾಗಿ ಕೆಲಸ ಮಾಡಿ ಅಂತ. ಅದು ಕೂಡ ಜ್ಞಾಪಕ ಇಟ್ಕೊಳ್ಳಿ. ಅವಾಗ ಗುಂಪಿನಲ್ಲಿ ನೀವು ಯಾರಿಗೇನು ಬೇಕಾದ್ರೂ ಹೇಳ್ಬೋದು, ಆ ರೀತಿ ಆಗ್ತೀರ. ಆಮೇಲೆ ಜನ ನೀವು ಏನು ಮಾಡಿದ್ದಾರೆ ಅಂತ ನೋಡ್ತಾರೆ ಹೊರತು ನೀವೇನು ಹೇಳ್ತಾರೆ ಅಂತ ನೋಡಲ್ಲ. ಅದು ನನ್ನ ವೀಡಿಯೋಸ್ನಲ್ಲಿ ಗೊತ್ತಾಗುತ್ತೆ. ಎಷ್ಟೆಷ್ಟು ಒಳ್ಳೊಳ್ಳೆ ವಿಚಾರ ಹೇಳ್ತೀರಿ, ಯಾರೂ ನೋಡಿರಲ್ಲ. ನಾನೇನೋ ಒಂದು ಸ್ವಲ್ಪ ಒಂಚೂರು ಎಕ್ಸಸೈಸ್ ಮಾಡಿದ ತಕ್ಷಣ ಅದು ಸಾವಿರಾರು ಜನ ನೋಡ್ತಾರೆ. ಜನಗಳಿಗೆ ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ, ನಾವು ಏನು ಹೇಳ್ತೀವಿ ಅನ್ನೋದು ಖಂಡಿತ ಮುಖ್ಯ ಆಗಲ್ಲ ಅಂತ ಗೊತ್ತಾಗತ್ತೆ. ಆಮೇಲೆ ಏನು ನೀನು ನಿಜವಾಗ್ಲೂ ಸೇ ವಾಟ್ ಯು ಮೀನ್. ಬೇರೆಯವ್ರಿಗೋಸ್ಕರ ಬೇರೆಯವ್ರಿಗೆ ಹರ್ಟ್ ಆಗುತ್ತಲ್ಲ ಅಂತ ಹೇಳದೇ ಇರಬೇಡ. ಹರ್ಟ್ ಆಗದೆ ಇರೋ ಹಾಗೆ ಹೇಳೋದು ಕಲಿ. ಇದಿಷ್ಟು ನಾವು ಮಾಡಿದ್ರೆ ಪ್ರಾರಂಭದಲ್ಲಿ ನಮ್ಮನ್ನು ಗುರುತಿಸದೇ ಇದ್ದರು ಒಂದು ಗುಂಪು ನಮ್ಮನ್ನು ನಿಜವಾಗ್ಲೂ ಗುರುತಿಸುತ್ತೆ. ಯು ಕ್ಯಾನ್ ಬಿಕಮ್ ಎ ರಿಯಲಿ ಸೆಂಟರ್ ಆಫ್ ದಿ ಗ್ರೂಪ್.